ಸ್ವಾಮಿ ನಾಗಪ್ಪ, ತಿರುಪತಿ ತಿಮ್ಮಪ್ಪ, ಊನರು ಎಲ್ಲಾರನ್ನು ಕಾಪಾಡು ಸ್ವಾಮಿ. ರಕ್ಷಿಸು ತಂದೆ, ರಕ್ಷಿಸು ತಂದೆ. ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಬಂಧುವೆ. ಕಾಯೋ ತಂದೆಯೇ ಗಾಡಿನ ಮಗನೇ ತೆಗಿಲ ಕಯ್ಯ. ಯಾಕ್ಲಾ ಗಾಡಿ ಇಟ್ಕೊಂಡಿದ್ದೆ? ಮತ್ತೆ ನೀನೇ ಕರ್ದೆ ತಿಮ್ಮಪ್ಪ ಅಂತ, ಅದಕ್ಕೆ ಬಂದೆ ನಾನು. ಅಯ್ಯೋ ನನ್ನ ಮಗನೇ, ನಾನ್ ಕರೆದಿದ್ದು ಆ ತಿರುಪತಿ ತಿಮ್ಮಪ್ಪನ ಒಳ್ಳೇದ್ ಮಾಡಪ್ಪ ಅಂತ, ಈ ದವ್ವನಲ್ಲ. ನಾನೇನು ದವ್ವ ಅಲ್ಲ. ಕನ್ನಡ ನಿನ್ ಮುಖ ನೋಡ್ಕೊಂಡಿದ್ದಿಲ್ಲ? ನೋಡ್ಕೊಂಡೆ ಬಂದಿರೋದು. ಅಣ್ಣನೇ ಬೇಡ ಬಡ್ಡಿ ಮಗನೇ ನಿನಗೆ. ಅವನ್ ಯಾವನೋ ಒಬ್ಬ ಅರ್ಧ ರಾತ್ರಿ ಪಿಸಾಚಿ ಅಂತ ಸಿನಿಮಾ ತೆಗಿತೀನಂತೆ. ಅವನ್ ಕಣ್ಣಿಗೆ ಏನಾದ್ರು ನೀನ್ ಬಿದ್ದ್ಬಿಟ್ರೆ ನಿನ್ ಕಾಲ್ಗೆ ಹಾಗೆ ಡೈ ಹೊಡೆದು ಆ ಕ್ಯಾರೆಕ್ಟರ್ ಫಿಕ್ಸ್. ಜೊತೆಗೆ ಇನ್ನೊಂದು ಪಿಶಾಚಿ ಬೇಕಂತೆ. ನೀನು ಹೆಚ್ಚು ಕಡಿಮೆ ಹಂಗೆ ಕಾಣ್ತೀಯ. ಈ ಮೀಸೆ ಕೆಳಗಡೆ 2 ಕೋಲ ಸಿಕ್ಸ್ಬಿಟ್ರೆ ನೀನು ಪಿಸಾಚಿನೇ, ನಾನ್ ಪಿಸಾಚಿ, ನೀನು ಬ್ರಹ್ಮ ಪಿಸಾಚಿ. ಬಾ ಜೊತೆಗೆ ಹೋಗೋಣ. ತೆಗಿಲ ಕೈನಾ. ಹೆಂಗೈತ್ಲಾ ಮೈಗೆ? ತಿರುಗಿ ಮಾತಾಡಂಗಾತ್ಲಾ ಈ ಬಾವನಿಗೆ? ಇನ್ಮೇಲೆ ಹಂಗೇನೆ ಬಾವು. ನಮ್ಮ ಅಕ್ಕ ಸಾಯ್ಬೇಕಾದ್ರೆ ಹೇಳಿದಾಳೆ, ತಮ್ಮ ನೀನ್ ಬಾವನ್ನೇ ಫಾಲೋ ಮಾಡು. ನಿಮ್ ಬಾವ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಹೆಂಗ್ ಬರ್ತಾನೆ ಅಂತ ಅವನೇ ಫಾಲೋ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ನಾನು ನಿನ್ನೇ ಫಾಲೋ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಹೊಲದ ಹತ್ರ ಹೋಗ್ತೀನಲ್ಲ, ಅವಾಗ ಯಾಕೆ ಬರಲ್ಲ ನೀನು? ಅದಾಗಿಲ್ಲ. ಓಹ್, ನಿಮ್ ಅಕ್ಕ ಗೇದಲ್ ಕೊಟ್ಟಿಲ್ಲ? ಅಕ್ಕ ಹೇಳಿದಾಳೆ, ತಮ್ಮ ನೀನು ನಿಮ್ ಭಾವನಂಗೆ ದೊಡ್ಡ ಮನುಷ್ಯನಾಗ್ಬೇಕು ಅಂದ್ರೆ ನೀನು ನಿಮ್ ಭಾವನ್ನೇ ಫಾಲೋ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ಶಬಾಸ್. ಈ ಊರಲ್ಲಿ ಇಷ್ಟು ಜನ ಇದ್ದಾರೆ, ಒಬ್ರಾದ್ರೂ ನನ್ನ ದೊಡ್ಡ ಮನ್ಸಂತ ಯಾರು ಹೇಳಿಲ್ಲ ಕಣ್ಣ. ನನ್ ಬಾಮೈದ ಆದವನು ನೀನ್ ಹೇಳ್ದಲ್ಲ, ಬಹಳ ಸಂತೋಷ ಆಯ್ತು ಕಣ್ಣ. ಹಂಗೆ ಇನ್ನೊಂದ್ ವಿಷಯ, ಈ ಊರ್ನಲ್ಲಿರೋ ನಾಟಿ ಕೋಳಿ ಎಲ್ಲ ಎತ್ತಾಕೊಂಡ್ ಬಂದ್ರು ನೀನು ನಂತರ ದೊಡ್ಡ ಮನ್ಸ ಆಗಕ್ ಆಗಲ್ಲ ಕಣ್ಲಾ. ನಮ್ಮ ಅಕ್ಕ ಸಾಯ್ಬೇಕಾದ್ರೆ ಸುಮ್ನೆ ಸತ್ತಿಲ್ಲ, ನನಗೆಲ್ಲ ವಿಚಾರ ಹೇಳ್ಬಿಟ್ಟೆ ಸತ್ತೋಗಿದ್ದಾಳೆ. ಏನಂತ? ತಮ್ಮ ನೀನು ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ನಿಮ್ ಭಾವನ್ನೇ ಫಾಲೋ ಮಾಡು ಅಂತ. ಹಂಗಂತ ನಿನ್ನೆ ರಾತ್ರಿ ನಮ್ಮ ಅಕ್ಕ ಕನಸಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ಬಿಟ್ಟು ಸತ್ತೋದ್ಲು. ಅಕ್ಕ ಅಂತೂ ನಿಮ್ಮ ಅಕ್ಕ ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವಳೆ. ಭಾವ, ನಮ್ಮ ಅಕ್ಕ ಬಂದ್ ಹೇಳಿದ್ದು ಕನಸಿನಲ್ಲಿ, ನಿಜ ಜೀವನದಲ್ಲಿ ಅಲ್ಲ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸತ್ತೋದ್ ನಿಮ್ಮ ಅಕ್ಕ ಹೆಂಗ್ ಬಂದು ಹೇಳಿದ್ಲು ಅಂತ. ಓಹೋ, ಈ ಮುಸ್ರಿಗೆ ನಮ್ಮ ಅಕ್ಕ ಬೇರೆ ಕೇಡಾಗಿತ್ತು. ಅದೇನೆಲ್ಲ ಗೊಣಗ್ತಿದ್ಯಾ? ಏನಿಲ್ಲ, ನಮ್ಮ ಅಕ್ಕ ಇದ್ದಿದ್ರೆ ನಮ್ಮಿಬ್ಬರು ಅನ್ಯೋನ್ಯತೆ ನೋಡಿ ಎಷ್ಟು ಸಂತೋಷ. ಏನ್ ಒಳ್ಳೆ ಕೃಷ್ಣ ಎಲ್ಲ ಹೋಯ್ತಾರಂಗದೆ. ಬಾಬಾ ಬಾಬಾ ಇಕ್ಲು ಬ್ಯಾಟಲ್ಲಿ ಬಾಬಾ ಬಾಬಾ ಇದ್ದ ಸಿನಿಮಾ ಬಂದೈತೆ, ಅದ್ ನೋಡಕ್ ಕೊಡ್ತಿದೀವಿ. ಬಾಬಾ ಬಾಬಾ ಇಂದ ಸಿನಿಮಾ ಬಂದೈತೆ, ಅದ್ ನೋಡಕ್ ಹೋಯ್ತಾ ಇದ್ದೀವಿ. ನಿನ್ನು ದೊಡ್ಡ ರೈತರಿಗೆ ನನಗೆ ಕೈ ಆಗ್ತಿಲ್ಲ. ಮತ್ತ ಅಕ್ಕ ಹೇಳಿದಾಳೆ, ಏನಂತ? ಬಾವ ಹೆಂಗ್ ಮಾಡ್ತಾನೆ, ನೀನು ಹಂಗೆ ಮಾಡು ಅಂತ. ದೊಡ್ಡವ್ರ ಹತ್ರ ಮಾತಾಡ್ಬೇಕಾರೆ ನಿಂದೇನ್ಲ, ಹೋಗ್ ಕೆಲ್ಸ ನೋಡ್ಲಾ. ದೊಡ್ಡವ್ರ ಹತ್ರ ಮಾತಾಡ್ಬೇಕಾರೆ ನಿಂದೇನ್ಲ, ಹೋಗ್ ಕೆಲ್ಸ ನೋಡೋಗ್ಲಾ. ಅಣ್ಣ, ನಾನಿವತ್ ದೇವಸ್ಥಾನಕ್ಕೆ ಬಂಧುಗಳಿಗೆ ಸಂದಾಕಿಲ್ಲ, ನಾ ಬತ್ತೀರಣ. ಕರೀಣ ಕರೀಣ. ಏನಣ್ಣ? ನಿಮ್ಮ ಅಪ್ಪನ್ ನಾನು ಕೇಳಿದೆ ಅಂತ ಹೇಳಿ. ಆಯ್ತಣ್ಣ. ಅಣ್ಣ ನಿಂದೇನಣ್ಣ? ನಿಮ್ಮ ಅಪ್ಪನ್ ಕೇಳಿದೆ ಅಂತ ಹೇಳು. ನಿಮ್ಮ ಹತ್ರ ಇದ್ರೆ ನಾನು ಉಚ್ಚಾಸ ಸೇರ್ಬೇಕಾಯ್ತದೆ, ನಮ್ ಬತ್ತೀರಣ. ಮೊದ್ಲ ಕೆಲ್ಸ ಮಾಡೋಣ ನೀನು. ಮೊದ್ಲ ಕೆಲ್ಸ ಮಾಡೋಣ ನೀನು. ಅಯ್ಯೋ ನನ್ನ ಮಗ. ಶಂಕರಪ್ಪ, ಶಂಕರಪ್ಪ ನಮಸ್ಕಾರ. ಬರ್ಬೇಕು ಚೇರ್ಮನ್ರು. ಹುಡುಗ ಶಿವಕುಮಾರ್ ಅಂತ, ನಮಸ್ತೆ. ನಮ್ಮಲ್ಲೇ ಕೆಲಸ ಮಾಡ್ಕೊಂಡವನೆ, ಬೋ ಒಳ್ಳೆ ಹುಡುಗ. ನಮ್ಮನೆಗಿರೋಕ್ ನಾಚಿಕೆ ಅಂದ. ಹೇಗೂ ನಿಮ್ ಮುಂದಿನ ಮನೆ ಖಾಲಿ ಇತ್ತು ಅಂತ ನೀವ್ ಹೇಳಿದ್ರಲ್ಲ, ಓಡಿಸ್ಬಿಟ್ಟು ಹೋಗವ ಅಂತ ಬಂದೆ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಏನಪ್ಪ, ಸಂದಾಗಿರ್ತೀಯ ತಾನೆ? ಇರ್ತೀನಿ ಸರ್, ನೀವ್ ಇಷ್ಟು ಉಪಕಾರ ಮಾಡದಲ್ಲ ಅಷ್ಟೇ ಸಾಕು. ಬನ್ನಿ ಒಳಗಡೆ. ಇಲ್ಲ, ನಂಗೆ ಸಾನೆ ಕೆಲಸ, ಇನ್ನೊಂದ್ಕಿತ ಬರ್ತೀನಿ. ಚೆಲ್ವಿ, ಆ ಮುಂದ್ಗಡೆ ಮನೆದು ಬೀಗತ್ಕಾಯಿ ತಗೊಂಬಮ್ಮ. ಶಿವಕುಮಾರ್ ಅಂತ ನಮ್ ಚೇರ್ಮನ್ರ ಕರ್ಕೊಂಬಂದ್ರು. ಮುಂದ್ಗಡೆ ಮನೆಯಲ್ಲಿ ಬಾಡಿಗೆಗಿರ್ತಾರಂತ. ಬಾಪ, ಮನೆ ತೋರಿಸ್ತೀನಿ. ನೋಡಪ್ಪ, ಇದೇ ಬಾಡಿಗೆಗಿರೋ ನಮ್ಮನೆ. ಇನ್ಮೇಲೆ ಇದು ನಿಮ್ಮನೆ ಅಂತ ತಿಳ್ಕೊಂಡಿರ್ಬೇಕು. ಚೆನ್ನಾಗಿ ನೋಡ್ಕೋ.
ಯಾಕಲ್ಲ ಹುಡ್ತೆ ನನ್ನ ಹೊಟ್ಟೆ ಒಳ ನೀನು ಆನೆ ಹೊಟ್ಟೆಗೆ ಸೂಲಂಗಿ ಹುಡ್ದಂಗೆ 10 ಜನಕ್ಕೆ ನ್ಯಾಯ ಹೇಳೋ ಮನ್ಸ ನಾನು ನನ್ನ ಮರುವಾದಿ ತೆಗೆದೇ ಆಗೋಯ್ತಲ್ಲ ನಿಂದು. ಅಪ್ಪ ಅಂತ ತಪ್ಪೇನ್ ಮಾಡಿರೋದ್ ನಾನು? ಮುಚ್ಚು ಬಾಯ್. ಇನ್ಕೊಂದ್ಕಿಂತ ಹೊಡೆದಾಟ ಇಲ್ ಜಗಳ ಇದ್ದೇ ಆಗೋಯ್ತಲ್ಲ ನಿಂದು. ಅಪ್ಪ ಅದು ಉಸಿರು ಎತ್ತಬೇಡ. ಉಸಿರು ಎತ್ತಿದ್ರೆ ಹಲ್ಲು ಉಸಿಸ್ಬಿಡ್ತೀನಿ. ಇನ್ನೊಂದ್ 2 ದಿನ ನೋಡ್ತೀನಿ. ನೀ ಹಿಂಗೆ ಇದ್ರೆ ನಿಂಗೆ ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಹೋಗಲ್ಲ, ಮುಖ ತೋರಿಸ್ಬೇಡ. ಇದಕ್ಕೇನ್ ಕಮ್ಮಿ ಇಲ್ಲ. ಮಾವ ಚೆನ್ನಾಗಿದ್ದೀರಾ? ಸಂದಾಗಿದಿ ಮಗ, ನೀ ಸಂದಾಗಿದ್ಯಾ? ನಿಮ್ ಅಜ್ಜಿ ಸಂದಾಗವಳ? ಅಯ್ಯಯ್ಯೋ ಮರ್ತೇ ಹೋಯ್ತು. ಅಜ್ಜಿ ಹೇಳಿದ್ರು ನೀವ್ 2000 ರೂಪಾಯಿ ಕೊಡ್ತೀರಂತೆ, ಹೋಗಿಸ್ಕೊಂಡ್ ಬಾ ಅಂತ. ಆಟೆ ತಾನೆ. ಹ್ಮ್. ಲೋ ಶಿವು, ಸರ್ ಮಗಿಗೆ 2000 ಕೊಟ್ಟು ಕಳ್ಸೋ. ಹೋಗವ ಇಸ್ಕೋ. ರೀ, ಏನ್ರಿ ಮುಖ ನೋಡ್ತಿದ್ದೀರಾ? ನಮ್ಮ ಮಾವ ಹೇಳಿದ್ದು ಕೇಳಿಸ್ತು ತಾನೆ? ಕೊಡ್ರಿ 2000. ಒಂದ್ ವಿಷಯ ದಯವಿಟ್ಟು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ ಹೆಸರೇನು ಅಂತ ಹೇಳ್ತೀರಾ? ನನ್ನ ಹೆಸರು ಮಲ್ಲಿ ಅಂತ. ಮಲ್ಲಿ? ನಿಜವಾಗ್ಲೂ ಮುದ್ದಾದ ಹೆಸರು. ಕೃಷ್ಣಣ್ಣ, ಏನ್ ಒಳ್ಳೆ ಗರ ಬಡ್ದಂಗ್ ಕೂತಿದ್ದೀರಲ್ಲ? ಓ, ಏನ್ ಹೇಳಿ ಕರಿಯಪ್ಪ. ಈ ನನ್ ಮಗ ಇದ್ದಾನಲ್ಲ, ಈ ನನ್ ಮಗ ನನ್ ಬಾಮೈದ, ಅವನಣ್ಣ ನಾನ್ ಎಲ್ ಕೂತ್ಕತ್ತೀನಿ ಅಲ್ಲೇ ಕೂತ್ಕತ್ತಾನಪ್ಪ. ನಾನ್ ಎಲ್ ನಿಂತ್ಕತ್ತೀನಿ ಅಲ್ಲೇ ನಿಂತ್ಕತ್ತಾನೆ. ನಾನ್ ಏನ್ ಮಾಡ್ತೀನಿ ಹಂಗೆ ಮಾಡ್ತಾನಪ್ಪ. ಹಂಗ ಅಪ್ಪಿ ತಪ್ಪಿ ನಾನು ಏನಾದ್ರೂ ಈ ಕಡೆ ಹೋದ್ರೆ ಅಲ್ಗೂ ಬರ್ತಾನೆ. ಇನ್ನೇನಾದ್ರೂ ನಾನು ಹಾಗೆ ಹತ್ತಿಕೊಂಡು ಇಲ್ಗೋದ್ರೆ ಅಲ್ಗೂ ಬರ್ತಾನೆ. ಅಯ್ಯೋ, ಇನ್ನೇನಾದ್ರೂ ನಾನು ಅಪ್ಪಿ ತಪ್ಪಿ ಆ ತೋಟದ ಮನೆ ಕಡೆ ಹೋದ್ರೆ ಅಲ್ಗೂ ಬರ್ತಾನೆ. ಯಾರತ್ರ ಹೆಂಗ್ ಮಾತಾಡ್ತೀನಿ ಹಂಗೆ ಮಾತಾಡ್ತಾನೆ. ಒಟ್ನಲ್ಲಿ ಅಂತರ್ಪಿಸಾಚಿ ಕಾಟ ಕೊಡ್ತಾವನೆ ನನ್ ಮಗ. ಆ ಪುಣ್ಯಾತ್ಕಿತಿ ನನ್ನ ಹೆಂಡತಿ ತಿರೋದ್ಲಲ್ಲ, ಅವಳು ಬದಲು ಈ ನನ್ ಮಗನಾರು ಸತ್ತ. ಆ ಪುಣ್ಯಾತ್ಕಿ ನಮ್ಮ ಅಕ್ಕ ಸತ್ಲು, ಅವಳು ಸಾಯ ಬದ್ಲು ಈ ನನ್ ಮಗ ನಾನು ಸತ್ನ. ಏನ ಬತ್ತ ಬತ್ತ ಆತರ ಇನ್ನೇನ್ ಮಾಡ್ಲಿ? ನಮ್ಮ ಅಕ್ಕನ ಯಾಕಂದ್ರೆ- ಏನಣ್ಣ ಚಿಕ್ಕ ಮಗು ಅಳ್ತದೆ, ಚಿಕ್ಕ ಮಗು ಅಳ್ತಾ ಇದೆ. ಏನ್ ಕರಿಪ ಏನಂದ? ಚಿಕ್ಕ ಮಗು ಅಳ್ತಾ ಇದೆ ಅಣ್ಣ, ಚಿಕ್ಕ ಮಗು. ಅಯ್ಯೋ, ನಮ್ ಪಟೇಲ್ ಮೊಮ್ಮಗಳು ಹಾಲು ಕೊಡದೇ ಇದ್ರೆ ಹಿಂಗೆ ಹೇಳ್ತಿತ್ತಂತೆ. ಅದಕ್ಕೆ ಹಾಲಿಲ್ಲ ಅಂತ ಅಳ್ತಿತ್ತು. ಈ ಮೆಳ್ಳನ್ ಮಗ ಇದಲ್ಲ ಅಳ್ತಾ ಇರೋದು. ಮಸ್ಲೆ ಕಣ್ಣಿದು. ಇದು ಮೊಸಳೆ ಕಣ್ಣೀರು, ಇದು ನಿಜವಾದ ಮೊಸಳೆ. ಏನಂದೆ? ಏನಂದೆ? ಕೃಷ್ಣ, ನಿಮ್ ನೋಡಿ ಬಹಳ ಸಂತೋಷ ಆಗಿತ್ತು. ಮಾತಾಡ್ಸೋಣ ಅಂತ ಬಂದೆ. ನೀವಿಂಗ್ ಕಚ್ಚಾಡ್ತಾ ಇದ್ರೆ ನಾನ್ ಬತ್ತೀನಪ್ಪ. ಅಯ್ಯೋಯ್ಯೋ, ಸರ್ಸಮ್ಮನ್ ಕಾಪಿಗಳ್ದೆ ಈ ಕರಿಯಪ್ಪ ಕುಡ್ಕೊಂಡು ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ನಲ್ಲ. ಬಾ ಮೈದಾ, ನೋಡ್ಲಾ ಬಾ ಮೈದಾ, ನಿಜವಾಗ್ಲು ಬಾಬಾ ಮಕ್ಳು ಅಂದ್ರೆ ಹಿಂಗಿರ್ಬೇಕು ನೋಡ್ಲಾ. ಈಗ್ಲೇ ಜಾತ್ರೆ ಬರ್ತದಲ್ಲ, ಆ ಜಾತ್ರೆಗೆ ಹೋಗಿ ಹಿಂಗೆ ನಗ್ನಗ್ತಾ ಒಂದು ಫೋಟೋ ತಗ್ಸ್ಕೋಬೇಕಲ್ಲ. ಯಾಕೆಂದ್ರೆ ಯಾವತ್ತು ಹೆಂಗಿರ್ತೀವೋ ಏನೋ ಹೇಳಕ್ಕಾಗಲ್ಲ. ಹಾಗಾಗಿ ಒಂದ್ ಫೋಟೋ ತಗ್ಸ್ಕೊಳ್ಳೇಬೇಕು. ಏನ್ ಫೋಟೋ ತೆಗೆಸ್ಕೊಳ್ಳೋಣ? ಹಿಂಗೆ ರೀ ಮಲ್ಲಿ, ಯಾರಪ್ಪ ಅದು ನನ್ನ ಮಲ್ಲಿ ಅಂತ ಕರ್ದಿದ್ದು? ಯಾವನ ಅವ್ನು ನನ್ನ ಮಲ್ಲಿ ಅಂತ ಕರ್ದವನು? ನಾನೇ. ನೀನ್ ಮನೆ ಕಾಯುವಾಗ ಚೋಟ್ ಉದ್ದ ಇದ್ದೀಯ, ನಿನ್ನ ಎಂಡ್ರನ್ ಕರ್ದಂಗ್ ಕರೀತಾ ಇದ್ದೀಯಲ್ಲ, ಯಾರೋ ನೀನು? ಅಯ್ಯಯ್ಯೋ, ನಾನ್ ನಿಮ್ಮನ್ನೆಲ್ಲ ಕರ್ದಿದ್ದು ಅವ್ರನ್ನ. ನೋಡ್ದ ಅಜ್ಜಿ, ಮಲ್ಲಿ ಮಲ್ಲಿ ಅಂತ ಕರ್ದ ತಾನೆ? ಮಲ್ಲಿಗೆ ನನ್ನ ಹೆಸ್ರ ಅಲ್ಲ. ನೋಡು ಎಷ್ಟೊಂದ್ ಸುಳ್ಳು ಹೇಳ್ತಾ ಇದ್ದಾನೆ.
ಹೋಗ್ಲಿ ಯಾಕ್ ಕರ್ದ ಅಂತ ಕೇಳು. ಏಯ್ ಯಾಕೋ ಕರ್ದೆ? ಅದು ಕರ್ಚಿಪ್. ಈ ಖರ್ಚಿಪು ನಮ್ದಲ್ಲ, ತಗೋ. ನಂದು ಅಲ್ಲಪ್ಪ. ಅಯ್ಯೋ ನಿಮ್ದೇ ರೀ, ನಾನ್ ನೋಡ್ದೆ. ನೋಡ್ದ ಅಜ್ಜಿ, ನಿನ್ ಜೊತೆನೆ ವಾದ ಮಾಡ್ತಾನೆ. ಈಗಿನ ಕಾಲದ ಹುಡುಗರು ಅಷ್ಟೇ, ಖರ್ಚಿಫ್ ಕೊಡೋ ನೆಪದಲ್ಲಿ ಲೈನ್ ಹೊಡಿತಾರೆ. ಏ ಹೋಗೆ ನಿನ್ನ, ಈ ವಯಸ್ಸಿನಲ್ಲಿ ನನಗ್ಯಾರ ಲೈನ್ ಹೊಡಿತಾರೆ? ಹೋಗು. ನಿಂಗಲ್ಲ ಅಜ್ಜಿ, ನಿನಗ? ಲೇ, ನಿನಗೆ ಎಷ್ಟೋ ಧೈರ್ಯ ನನ್ನ ಮೊಮ್ಮಗಳ ಮೇಲೆ ಕಣ್ಣಾಗ್ತೀಯ? ಲೇ ಅಯ್ಯೋ ಇಲ್ಲ ಇಲ್ಲ, ನಿಜವಾಗ್ಲೂ ನಂಗ್ ಲೈನ್ ಹೊಡಿತಿಲ್ವಾ? ಕೇಳಜ್ಜಿ. ಕೇಳದೆ ಬಿಡ್ತೀನ? ಏನ ನನ್ನ ಮೊಮ್ಮಗಳಿಗೆ ಲೈನ್ ಹೊಡಿಯೋಷ್ಟು ಧೈರ್ಯ ಬಂತ ನಿನಗೆ? ಹುಷಾರ್, ನಿನ್ನ ನಾಲಿಗೆ ಕಿತ್ತು ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಇನ್ನೊಂದ್ಸಲ ನನ್ನ ಮೊಮ್ಮಗಳ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ 2 ಗುಡ್ಡೆನ ಕಿತ್ತು ಹಾಕ್ಬಿಡ್ತೀನಿ. ನಡಿಯ. ಅಯ್ಯೋ ನನ್ ಕರ್ಮ. ಅಜ್ಜಿ ಅಜ್ಜಿ, ನಾನ್ ನನ್ ಫ್ರೆಂಡ್ ಮನೆಗ್ ಹೋಗ್ಬಿಟ್ ಬರ್ತೀನಿ, ನೀ ಮನೆಗ್ ಹೋಗಜ್ಜಿ. ಸರಿ, ಬೇಗ ಬಂದ್ಬಿಡು. ಆಯ್ತಾಯ್ತು, ತಗೋ. ಬೇಗ ಬಾ. ರೀ ರೀ, ನಿಂತ್ಕೊಳ್ರಿ. ಹಬ್ಬಾ ರೀ, ಖರ್ಚಿ ಬಿಟ್ಕೊಂಡು ಏನ್ರಿ ಮಾಡ್ತೀರಾ? ಕೊಡ್ರಿ ಇಲ್ಲಿ ನಂದು. ರೇ, ಈ ಕರ್ಚಿಪ್ ನಿಮ್ದೇ ತಾನೆ? ಯಾಕ್ರಿ ಅಜ್ಜಿ ಹತ್ರ ಸುಳ್ಳು ಹೇಳಿದ್ರಿ? ರೀ, ನೀವ್ ಯಾಕ್ರಿ ಮಲ್ಲಿ ಅಂತ ಕರೆದ್ರಿ? ರೇ, ಅವತ್ ನಿಮ್ ಹೆಸರು ಕೇಳಿದಾಗ ನೀವೇ ಅಲ್ವನ್ರಿ ಮಲ್ಲಿ ಅಂತ ಹೇಳಿದ್ದು? ಎಲ್ರಿ ಹೇಳ್ದೆ? ನೀವ್ ದುಡ್ಡು ಕೊಡ್ಬೇಕಾದ್ರೆ ಹೆಸರೇನು ಅಂತ ಕೇಳಿದ್ರಿ, ನಾನು ಮಲ್ಲಿ ಹಿಂದೆ. ಅದು ನಮ್ಮ ಅಜ್ಜಿ ಹೆಸರು. ರೇ, ನೀವ್ ಇಷ್ಟೊಂದು ಘಾಟಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡ್ರಿ. ರೀ, ನಿಮಗಿನ್ನು ನನ್ ವಿಷಯ ಗೊತ್ತಿಲ್ಲ. ನಾನ್ ದಿನಾ ಬೆಳಿಗ್ಗೆ 11 ಗಂಟೆಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ ಬರ್ತೀನಿ. ಅದ್ ಗೊತ್ತಾ? ನನ್ನ ಹೆಸರು ಲಕ್ಷ್ಮಿ ಅಂತ. ಚೆನ್ನಾಗಿದೆ. ಲಕ್ಷ್ಮಿ ಅಂತನಾ? ಈಗ್ಲಾದ್ರೂ ಗೊತ್ತಾಯ್ತಾ? ಬರ್ಲಾ? ಲಕ್ಷ್ಮಿ, ನಿಜವಾಗ್ಲೂ ಲಕ್ಷ್ಮಿನೇ. ಏನ್ರಿ ಇಲ್ಲಿ? ನಿಮ್ಮನ್ನ ನೋಡೋಣ ಅಂತ. ಅಲ್ಲಲ್ಲ, ದೇವ್ರನ್ನ ನೋಡೋಣ ಅಂತ. ಏನಿದೆ ಹೂವು? ನಂಗ್ ಕೊಡ್ತೀರಾ? ಹಾ, ನಿಮ್ಗೇನೆ. ಅಲ್ಲಲ್ಲ, ದೇವ್ರಿಗೆ. ನೆಲಕ್ ಬಿದ್ದ ಹೂನ ದೇವ್ರಿಗೆ ಕೊಡ್ತೀರಾ? ಅಯ್ಯಯ್ಯೋ, ಹೌದಲ್ಲ, ಈಗೇನ್ ಮಾಡೋದು? ಹೋಗ್ಲಿ ಬಿಡಿ, ಅದನ್ನ ಯಾಕೆ ವೇಸ್ಟ್ ಮಾಡೋದು? ಏ ಶಿವು, ನೀನ್ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ. ಅಯ್ಯೋ, ನೀ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ ಅಂದ್ರೆ ಏನರ್ಥ? ಏನರ್ಥ? ಅದ್ರರ್ಥ ನೀನು ದಡ್ಡ ಅಂತ. ಅಬ್ಬಾ, ಕೊನೆಗೂ ನನ್ನ ಆಸೆ ಈಡೇರ್ತು. ಯಾ!